ಭಾಳ ಒಳ್ಳೆ ಕ್ಲಾಸ್ ಈ ಸಲ ಕಂಪೇರ್ ಟು ಬೇರೆ ಬರೀ ಸಬ್ಜೆಕ್ಟ್ಸ್ನಷ್ಟೇ ಸ್ಟಡಿ ಮಾಡ್ತಾ ಇದ್ವಿ. ಆ್ಯಕ್ಚುಲಿ ನಾವು ನಮ್ಮ ಆರೋಗ್ಯಕ್ಕೆ ಬೇಕಾಗಿದೆ. ಯಾಕೆಂದರೆ ಈ ಎರಡು ಮೊನ್ನೆ ಕ್ಲಾಸಲ್ಲಿ ಇವತ್ತು ಹೇಳಿದಂಗೆ ಎಲ್ಲದಕ್ಕಿಂತ ಹೆಲ್ತ್ ಈಸ್ ವೆಲ್ತ್ ಅಂತ. ಸೊ ಆರೋಗ್ಯನೇ ಇಲ್ಲ ಅಂತಂದರೆ, ಈಗ ಭಿಕ್ಷುಕ ಇರೋನು ಸಂತೋಷ ಕಾಲ ಕಳಿಬೋದು, ಆರೋಗ್ಯ ಇದ್ದರೆ. ತುಂಬ ಶ್ರೀಮಂತ ಇರೋನು ಅವನು ಸಂತೋಷ ಕಾಲ ಕಳಿಬೋದು. ಸೊ ಇಬ್ಬರಿಗೂ ಸಂತೋಷ ಪಡ್ಬೋದು. ಇಲ್ಲಿ ಮನಿ ಮ್ಯಾಟ್ರ್ ಅಲ್ಲ, ಆರೋಗ್ಯ ಇಂಪಾರ್ಟೆಂಟು ಅನ್ನೋದನ್ನ ನಾವು ಅರ್ಥ ಮಾಡ್ಕೋಬೇಕು. ಆ ದೃಷ್ಟಿಕೋನದಲ್ಲಿ ನಾವು ಆರೋಗ್ಯನ ಹೇಗೆ ಕಾಪಾಡ್ಕೋಬೇಕು, ನಮ್ಮಲ್ಲಿ ಯಾವ ರೀತಿ ನಮ್ಮ ಶರೀರ ವರ್ಕ್ ಆಗುತ್ತೆ, ನಮ್ಮ ಬುದ್ಧಿಶಕ್ತಿ ವರ್ಕ್ ಆಗುತ್ತೆ, ಈ ಎಲ್ಲದ್ರ ಬಗ್ಗೆ ಅವರು ಭಾಳ ಸವಿಸ್ತಾರವಾಗಿ ನಮಗೆ ಎಷ್ಟೊತ್ತು ಕೊಟ್ಟಿದ್ದಾರೆ. ನನ್ನ ಇದು ಅಷ್ಟೇ, ನಮ್ಮ ಆರೋಗ್ಯ ಹೇಗೆ ಅಂದರೆ ನಮ್ಮ ಆಲೋಚನೆಗಳು, ಆಹಾರ ಮತ್ತು ಹವ್ಯಾಸಗಳು ಇವು ಮೂರು ಚೆನ್ನಾಗಿತ್ತಂದರೆ ನಮ್ಮ ಆರೋಗ್ಯ ಮಾನಸಿಕವಾಗಿ ದೈಹಿಕವಾಗಿ ಚೆನ್ನಾಗಿರ್ತೀವಿ. ನಮ್ಮ ಆಲೋಚನೆಗಳು ಕೆಲವು ಸಲ ಆಹಾರ ಚೆನ್ನಾಗಿರೋದು ತಿಂದಿರ್ತೀವಿ, ಮತ್ತು ಆಲೋಚನೆಗಳು ಸರಿ ಇಲ್ಲ ಅಂತಂದರೆ ಎಂಥ ಒಳ್ಳೆ ಆಹಾರ ತಿಂದ್ರೂ ಅದು ನೆಗೆಟಿವ್ ಆಗಿ ಪರಿಣಾಮ ಬೀರುತ್ತೆ. ಹಾಗೆ ನಮ್ಮ ಹವ್ಯಾಸಗಳು ಅಷ್ಟೇ, ಒಳ್ಳೆ ಹವ್ಯಾಸಗಳನ್ನ ರೂಢಿಸ್ಬೇಕು. ಒಳ್ಳೆ ಊಟ ತಿಂದಿರ್ತೀವಿ, ಒಳ್ಳೆ ಹವ್ಯಾಸಗಳನ್ನ ರೂಢಿಸ್ಕೊಳ್ಳಿಲ್ಲ ಅಂತಂದರೆ. ಸೊ ಹಾಗಾಗಿ ಈ ಮೂರನ್ನು ನಾವು ಕಾಪಾಡ್ಕೋಬೇಕು. ನಿತ್ಯ ಇದನ್ನು ನಾವು ಕಾನ್ಸ್ಟೆಂಟಾಗಿ ಮಾಡಬೇಕು. ಡೈಲಿ ಇವತ್ತು ಬರ್ತೇವೆ, ಇವತ್ತು ಪ್ರಾಣಾಯಾಮ ಹೇಳ್ಕೊಟ್ರು, ನೆಕ್ಸ್ಟ್ ಟ್ರೈನಿಂಗ್ ಬಂದಾಗ ಮತ್ತೆ ಬಂದು ಹಿಡ್ಕೊಂಡು ಪ್ರಾಕ್ಟೀಸ್ ಮಾಡೋದು ಪ್ರಯೋಜನ ಇಲ್ಲ. ಸೊ ಹೇಳ್ಕೊಟ್ಟದ್ದನ್ನು ನಾವು ಅಟ್ಲೀಸ್ಟ್ ಸಾಧ್ಯ ಆದಷ್ಟು ಮಟ್ಟಿಗೆ ವಾರದಲ್ಲಿ 7 ದಿವಸ ನಾವು ಕಂಟಿನ್ಯೂಸ್ ಮಾಡೋಕ್ಕಾಗದಿರೋ 5 ದಿವಸ ಆದರೂ ವಾಕ್ ಮಾಡೋವಂಥದ್ದನ್ನು, 5 ದಿವಸ ಆದರೂ ವ್ಯಾಯಾಮ ಮಾಡೋವಂಥದ್ದನ್ನು ಕಲಿಬೇಕು. ಎಷ್ಟು ಸಾಧ್ಯನೋ ಅಷ್ಟು ನಾವು ಅದನ್ನು ರೂಢಿಸ್ಕೊಂಡ್ರೆ ನಮ್ಮ ಆರೋಗ್ಯ ಚೆನ್ನಾಗಿರುತ್ತೆ. ಆರೋಗ್ಯ ಚೆನ್ನಾಗಿತ್ತು ಅಂದರೆ ನಾವು ಚೆನ್ನಾಗಿರ್ತೀವಿ. ನಾವೇನು ಈ ಭೂಮಿ ಮೇಲೆ ಬಂದು ಅದೊಂದು ಸಾರ್ಥಕ ಬದುಕನ್ನು ನಾವು ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳ್ತೀನಿ. ಇಷ್ಟೊತ್ತು ನಮಗೆ ಒಳ್ಳೆಯ ಉಪನ್ಯಾಸ ನೀಡುವಂಥ ಎಲ್ಲರ ಪರವಾಗಿ ಧನ್ಯವಾದಗಳು. ಲಂಗ್ಸ್ ಶ್ವಾಸಕೋಶಗಳು ಚೆನ್ನಾಗಿರ್ಲಿ ಅಂತ ಅದಕ್ಕೆ ಸಂಬಂಧಪಟ್ಟಿರುವಂತಹ ಎಕ್ಸರ್ಸೈಸ್ ಆಗಿರ್ಬೋದು, ಆಹಾರ ಆಗಿರ್ಬೋದು ತಗೋತಾ ಇದ್ದೀರಾ? ಇಷ್ಟು ಕಡಿಮೆ ಸಮಯದಲ್ಲಿ ಸರ್ ಧ್ಯಾನದ ಬಗ್ಗೆ, ಯೋಗದ ಬಗ್ಗೆ, ಆರೋಗ್ಯದ ಬಗ್ಗೆ, ಆಹಾರದಲ್ಲಿ ಆರೋಗ್ಯ, ಯೋಗದಲ್ಲಿ ಆರೋಗ್ಯ, ಧ್ಯಾನದಲ್ಲಿ ಆರೋಗ್ಯ, ಪ್ರತಿಯೊಂದು ವಿಷಯದ ಬಗ್ಗೆನೂ ಸಂಕ್ಷಿಪ್ತವಾಗಿ ನಮಗೆ, ನಾವೇನೋ ಕ್ಲಾಸಲ್ಲೆಲ್ಲೋ ಸಣ್ಣ ಮಕ್ಕಳಾಗಿ ಕುತ್ಕೊಂಡು ಪಾಠ ಕೇಳ್ತಿದ್ದೀವಲ್ಲ ಹೈಸ್ಕೂಲ್ ಲೆವೆಲಲ್ಲಿ, ಆ ರೀತಿ ನೆನಪನ್ನು ತಂದುಕೊಟ್ಟು ತುಂಬ ಚೆನ್ನಾಗಿ ಕ್ಲಾಸ್ ನಮಗೆ ಉಪಯೋಗ ಆಯಿತು. ನಾನು ಕೆಲವೊಂದು ಸಮಸ್ಯೆಯಿಂದ ವಾಕು, ಯೋಗ, ಪ್ರಾಣಾಯಾಮ ಎಲ್ಲ ಬಿಟ್ಟಿದ್ದೆ. ಈಗ ನನಗೆ ಅನಿಸಿದ್ದು, ನಾನು ಇನ್ನು ಮುಂದೆ ಬಿಟ್ಟಿದ್ನೆಲ್ಲ ಮಧ್ಯ ನಾನು ಮಾಡ್ಕೋಬೇಕು, ಯೋಗ ಮಾಡಬೇಕು, ಧ್ಯಾನ ಮಾಡಬೇಕು, ವಾಕ್ ಮಾಡ್ಕೋಬೇಕು, ನಮ್ಮ ಆರೋಗ್ಯ ನಾವು ಕಾಪಾಡ್ಕೋಬೇಕು ಅನ್ನೋಂಥದ್ದು ಹುಮ್ಮಸ್ಸು ನನಗೆ ಬಂತು. ಅದನ್ನು ನಾನು ಮಾಡ್ತೀನಿ. ಸರ್ ಹೇಳಿದ್ರು 3 ಪಾಯಿಂಟ್ ಕೊಟ್ಟಿದ್ರು ವಾಗ್ದಾನ. ಆ ವಾಗ್ದಾನವನ್ನು ನಾನು ಇವತ್ತು ನನ್ನ ಮನಸ್ಸಿಗೆ ನಾನು ಹೇಳ್ಕೊಂಡು ಅದನ್ನು ಪಾಲನೆ ಮಾಡ್ತೀನಿ ಅನ್ನುವಂಥ ಮಾತನ್ನು ಹೇಳ್ತಾ ನನಗೆ ಈ ಕ್ಲಾಸಿಂದ ತುಂಬ ಅನುಕೂಲ ಆಗಿದೆ. ತುಂಬ ಧನ್ಯವಾದಗಳು ಸರ್. ನಿಮ್ಮ ಕ್ಲಾಸ್ 5, 4, 3, 2, 1 ಕಣ್ಣು ಮುಚ್ಕೊಳ್ಳಿ.